ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾನು ಒಂದು ಮಿನಿ ವ್ಲಾಗ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ಮಾಡ್ತಾ ಇರೋದು ಏನಪ್ಪ ಅಂದರೆ, ಇವತ್ತು ನಾನು ಚಿಕ್ಕಪೇಟೆಗೆ ಶಾಪಿಂಗ್ ಹೋಗೋಣ ಅಂತ. ಸೊ ನನ್ನ ಸೀಮಂತಕ್ಕೆ ಒಂದು ಸ್ಯಾರಿ ತೊಗೊಂಡು ಬರೋಣ ಅಂತ ಪ್ಲ್ಯಾನ್ ಇತ್ತು. ಸೊ ಹಾಗಾಗಿ ಚಿಕ್ಕಪೇಟೆಗೆ ಹೋಗ್ತಾಯಿದ್ದೀನಿ. ಮನೆ ಕೆಲಸ ಎಲ್ಲ ಮುಗಿಸಿ ಇನ್ನು ಚಿಕ್ಕಪೇಟೆಗೆ ಹೊರಟ್ರೆ, ಇನ್ನು ಮಾರ್ನಿಂಗ್ ಹೋದರೆ ಇನ್ನು ಬರೋದೇ ಈವ್ನಿಂಗ್ ಆಗಿಬಿಡುತ್ತೆ. ಅಲ್ಲಿನ ಶಾಪಿಂಗ್ ಮಾಡೋದಕ್ಕೆ ಅಂತ ಹೋದರೆ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ. ಹಾಗಾಗಿ ಬೆಳಿಗ್ಗೆನೇ ಹೊರಟೆ. ಸೊ ಫೈನಲಿ ರೆಡಿ ಆಗಿದ್ದೀನಿ. ನಾವೆಲ್ಲ ಹೊರಟಿದ್ದೀವಿ ಅಂತ ನಮ್ಮ ರಿಯೋ ಕೂಡ ನಾವು ಬರ್ತೀನಿ ಅಂತ ಜೊತೆಲೆ ನಿಂತ್ಕೊಂಡಿದ್ದಾನೆ. ಸೊ ಟಿಫನ್ ಮಾಡಿ ಆಟೋ ಬುಕ್ ಮಾಡಿದೆ. ಸೊ ಆಟೋ ಬಂತು, ಹೊರಡ್ತಾ ಇದ್ದೀವಿ. ನಾನು ನನ್ನ ಸಿಸ್ಟರ್ ಇಬ್ಬರೂ ಶಾಪಿಂಗ್ ಹೊರಟಿದ್ದೀವಿ. ಸುಂಕದಕಟ್ಟೆಂದು ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು. ಶಾಪಿಂಗ್ ಮಾಡೋಕ್ಕೆ ಟೈಮ್ ಸಾಕಾಗಲ್ಲ. ಇಂಥದ್ರಲ್ಲಿ ಈ ಟ್ರಾಫಿಕಲ್ಲಿ ನಾವು ಹೋಗಿ ಯಾವಾಗ ಶಾಪಿಂಗ್ ಮಾಡೋದು, ಯಾವಾಗ ರಿಟರ್ನ್ ಬರೋದು ಗೊತ್ತಿಲ್ಲ. ಸೊ ಫೈನಲಿ ಚಿಕ್ಕಪೇಟೆ ರೀಚ್ ಆದ್ವಿ. ಇದರಿಂದ ಒಳಗಡೆ ಹೋಗೋದಕ್ಕಾಗಲ್ಲ ಅಂತೇಳಿ ಅಲ್ಲೇ ನಿಲ್ಲಿಸಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡೋಣ ಕಲೆಕ್ಷನ್ಸ್ ಹೇಗಿದೆ ಅಂತ. ಸೊ ಸ್ಯಾರಿ ತೊಗೊಂಡು ರಿಟರ್ನ್ ಹಾಕ್ತಾ ಇದ್ದೀವಿ. ಸೊ ಬರಬೇಕಾದ್ರೆ ಹಾಗೆ ಹೊಟ್ಟೆ ಹಸಿವಾಗಿತ್ತು. ಸೊ ಹಾಗೆ ಬೀಗರ ಬಾಡೂಟ ರಾಜಾಜಿನಗರಲ್ಲಿ ಊಟ ಮಾಡಿಕೊಂಡು, ಆಲ್ರೆಡಿ ಮಳೆ ಬರೋ ಹಾಗಿತ್ತು. ಸೊ ರಿಟರ್ನ್ ಮನೆಗೆ ಹೋಗ್ತಾ ಇದ್ದೀವಿ. ಬರ್ತಾ ಹಾಗೆ ಫಲೂಡ ತಿಂದ್ಕೊಂಡು ಮಳೆಯಲ್ಲಿ ಎಂಜಾಯ್ ಮಾಡಿಕೊಂಡು ಮನೆಗೆ ರಿಟರ್ನ್ ಆದ್ವಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್, ಮಿನಿ ವ್ಲಾಗ್. ಸೊ ಯಾರೆಲ್ಲ ನಾನು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.